ಆಗಿ ಅಭ್ಯಾಸ ಮಾಡಬೇಕು. ನಾರ್ಮಲ್ ಮಕ್ಕಳ ಥರ ಬೆಳಿಬೇಕಂತಂದರೆ ನೀವೆಲ್ಲರೂ ಇದಕ್ಕೆ ಸಾಥ್ ಕೊಡಬೇಕು. ಈ ಲಾಡ್ ಸಾಹೇಬ್ ಹೇಳ್ಯಾರಂತೆ ಬರೀ 3 ತಿಂಗಳದ ಅವ್ರು ಕಾಲಾವಕಾಶ ಕೊಟ್ಟಾರ. ಅದನ್ನು ನಾವು ಇಡೀ ವರ್ಷ ಪೂರ್ತಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗುವಂಗೆ ನಾವು ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಮೇಲೆ ಐತಿ, ಪೇರೆಂಟ್ಸ್ಗಳ ಮೇಲೆ. ನೋಡಿರಿ, ನಾವು ಇಲ್ಲಿ BRCಗೆ ಬಂದು ನಾವು ವಿಸಿಟ್ ಕೊಟ್ಟ ಮೇಲೆ ಸುಮಾರು 1 ತಿಂಗಳ ಕಂಟಿನ್ಯೂ ನಾವು ಧಾರವಾಡಕ್ಕೆ ಹೋಗಿ ಫಿಸಿಯೋಥೆರಪಿ ಮಾಡ್ಕೊಂಬಂದೇವಿ. ಒಂದು ದಿನಕ್ಕೆ 1,000 ರೂಪಾಯಿ ಖರ್ಚಿತ್ತು ನಮಗೆ. ಡೈಲಿ ಧಾರವಾಡಕ್ಕೆ ಹೋಗಿ ಫಿಸಿಯೋಥೆರಪಿ ಮಾಡ್ಕೊಂಡು ಬರೋದ್ರಿಂದ ಒಂದು ದಿನಕ್ಕೆ 1,000 ರೂಪಾಯಿ ಖರ್ಚಾಗೈತೆ ನಂದು. ಆದರೆ ನಾನು 1 ರಿಂದ 1.5 ತಿಂಗಳ ಕಾಯಮಾಗಿ ಹೋಗಿ ನನ್ನ ಮಗನನ್ನು ತೋರಿಸ್ಕೊಂಡು ನಾನು ಫಿಸಿಯೋಥೆರಪಿ ಮಾಡಿಸ್ಕೊಂಬಂದೇನಿ. ಇವಾಗ ಈ ಗೋಡೆಯಿಂದ ಆ ಗೋಡೆ ಮಟ್ಟ ಕೈ ಬಿಟ್ಟು ನಡ್ಕೊಂಡು ಹೋಗ್ತಾನೆ ನನ್ನ ಮಗ. ಫಿಸಿಯೋಥೆರಪಿ ಮಾಡೋದ್ರಿಂದ ಎಷ್ಟು ಅನುಕೂಲ ಐತಿ. ನಮ್ಮ ಮಕ್ಕಳು ನಡೆಯೋದಿಲ್ಲ, ನಮ್ಮ ಮಕ್ಕಳು ಮಾತಾಡೋದಿಲ್ಲ, ನಮ್ಮ ಮಕ್ಕಳು ಗೋಣ್ ನಿಂತಿಲ್ಲ, ನಡ ನಿಂತಿಲ್ಲ ಅನ್ನೋದಕ್ಕಿಂತ ಈ ಫಿಸಿಯೋಥೆರಪಿ ಮಾಡಿದ್ರೇ ಎಲ್ಲ ಸರಿ ಆಗೋದು. ಇವಾಗ ನಮ್ಮ ಮಗಂದು ನಾವು ರೆಗ್ಯುಲರ್ ಆಗಿ ನಾವು ಕಂಟಿನ್ಯೂ ಆಗಿ ವಿಸಿಟ್ ಕೊಟ್ಟಿದ್ದರಿಂದ ನಾವು ಹಂಗೆ ಫಿಸಿಯೋಥೆರಪಿ ಮಾಡಿಸಿರೋದ್ರಿಂದ ಅದ್ರ ಪ್ರತಿಫಲ ಏನೈತೆ ಅಂತೇಳಿ ನಮಗೆ ಗೊತ್ತೈತಿ. ಇವಾಗ ಅವ್ನು ಈ ಗೋಡೆಯಿಂದ ಆ ಗೋಡೆಗೆ ಹೋಗ್ಬೇಕಾದ ಕಾರಣ ನಮ್ಮ ಫ್ಯಾಮ್ಲಿ, ನಮ್ಮ ಪೇರೆಂಟ್ಸ್ಗಳು, ಅವ್ರ ಪೇರೆಂಟ್ಸ್ಗಳು ಆಗಲಿ, ಅವ್ರ ರಿಲೇಷನ್ಶಿಪ್ ಆಗಲಿ, ಅವ್ರ ತಂದೆ ತಾಯಿನೇ ಹೋಗ್ಬೇಕಂತಿಲ್ಲ. ಅವ್ರ ಮನೆಯಲ್ಲಿರೋ ಯಾರೋ ಇರಲಿ, ಮಾವ, ಕಾಕ, ಚಿಕ್ಕಪ್ಪ, ದೊಡ್ಡಪ್ಪ ಯಾರೋ ಇರಲಿ, ಆ ಮಗುನ ಕರ್ಕೊಂಬಂದಿನಿ ಫಿಸಿಯೋಥೆರಪಿ ಮಾಡಿಸ್ಕೊಂಡು ಹೋಗ್ಬೋದು. ಒಂದ್ಸಲ ಹುಬ್ಳಿ ಧಾರವಾಡದಲ್ಲಿ ಸ್ಪೆಷಲಾಗಿ ಹೋಗಿ ಫಿಸಿಯೋಥೆರಪಿ ಮಾಡಿಸ್ತೇವಂದರೆ 500 ರಿಂದ 1000 ರೂಪಾಯಿ ಖರ್ಚೈತಿ. ನಮ್ಮ ಬಸ್ ಚಾರ್ಜು ಪ್ಲಸ್ ಆಮೇಲೆ ಅವ್ರ ಮಗುಗೆ 300 ರಿಂದ 500 ರೂಪಾಯಿ ಫೈನ್ ಐತಿ. ಅದನ್ನೆಲ್ಲ ಮಾಡೋದು ಬೇಡ. ಅದನ್ನು ಮಾಡಿದರೆ ನಮಗೇನು ಲಾಭ ಇಲ್ಲ. ನಾವು ಏನು ಮಾಡ್ಬೇಕಂದ್ರೆ ಇಲ್ಲೆಲ್ಲ ನಮ್ಗೆ ಫ್ರೀಯಿಂದ ಮಾಡಿಕೊಡಂತಾರೆ ಸರ್. ಈಗ ನಮ್ಮ ಜೊತೆ ಕೈ ಜೋಡಿಸಿ ನಿಮ್ಗೆ ಏನು ಬೇಕೋ ಕೇಳಿ ನಾನು ಮಾಡಿಕೊಡ್ತೀನಿ. ಇಬ್ಬರು ಟೀಚರ್ಸ್ ಕೊಡ್ತಿದ್ದಾರೆ, ಒಬ್ಬರು ಆಯಾನ್ ಕೊಡ್ತಿದ್ದಾರೆ, ಮತ್ತು ಒಬ್ಬರು ಬಿಟ್ಟು ಇಬ್ಬರು ಡಾಕ್ಟರ್ಸ್ ಕೊಡ್ತಿದ್ದಾರೆ. ಇದನ್ನು ನಾವೆಲ್ಲರೂ ರೊಕ್ಕ ಖರ್ಚು ಮಾಡ್ಬೇಕಂತಂದ್ರೆ ಆಗ್ಲಾರ್ದ ಕೆಲಸ. ಇವಾಗ ಎಷ್ಟೆಲ್ಲ ನಮ್ಗೆ ಹೆಲ್ಪ್ ಮಾಡಿ ಇವ್ರು ಮಾಡಿಕೊಡಂತಾರೆ. ಎಲ್ಲ ರೂಮ್ ಗೀಮ್ ಎಲ್ಲ ಎಷ್ಟು ಕ್ಲೀನಾಗಿ ಮಾಡಿಸಿದ್ದಾರೆ, ಎಲ್ಲ ಐಟಮ್ಸ್ಗಳನ್ನು ತರಿಸಿದ್ದಾರೆ. ಅವ್ರಿಗೆಲ್ಲ ನಾವು ಜವಾಬ್ದಾರಿಯಿಂದ ನಾವು ಉಪಯೋಗ ತಗೊಂಡು ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ಬೆಳೆಸಿ ಮುಂದುವರಿಬೇಕಂತ ಕೇಳ್ತಾ ನಾನು ನಿಮಗೆ ಒಂದು ಕೇಳ್ತೀನಿ.